ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಶುಭ ಸುದ್ದಿ ಸಿಗ್ತಾ ಇದೆ. ಆಷಾಢ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗುಡ್ ನ್ಯೂಸು? ಸುಮಾರು 5 ವರ್ಷಗಳಿಂದ ಬೇಡಿಕೆ ಇಟ್ಟು ಕಾಯ್ತಾ ಇದ್ದಂತಹ ಒಂದು ಗುಡ್ ನ್ಯೂಸ್. ಇದರಿಂದಾಗಿ ನಿಮ್ಮ ಸಂಬಳ ಹೆಚ್ಚಳ ಆಗತ್ತೆ, ಪಿಂಚಣಿ ಹೆಚ್ಚಳ ಆಗತ್ತೆ, ನಿಮ್ಮ DA ಹೆಚ್ಚಳ ಆಗತ್ತೆ. ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ 18 ತಿಂಗಳ DA ಪಾವತಿಯ ಬಗ್ಗೆ ಒಂದು ಅಂತಿಮ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ ಯಾವುದೇ ಸಮಯದಲ್ಲಿ ಕೂಡ 18 ತಿಂಗಳ DA ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಇದರಿಂದ ನಿಮಗಾಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಫಸ್ಟೇ ನೋಡಿದ ಹಾಗೆ 18 ತಿಂಗಳ DA ಅಂದರೆ 9% DA ಪಾವತಿಗೆ ಗ್ರೀನ್ ಸಿಗ್ನಲ್ ಅಂತ ಒಂದು ನೋಡಿದ್ರಿ. ಅದು ನಿಜವಾಗ್ಲೂ ಸತ್ಯನೇ. ಕೊರೋನಾ ಕಾಲದಲ್ಲಿ ನಮಗೆ ಬಾಕಿ ಇದ್ದಂಥ 18 ತಿಂಗಳ DA, 3 ಕಂತಿನ DA 3% ಅಂತ ಹೇಳಿದ್ರು ಕೂಡ 9% DA ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ವಿ. ಈ DA ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೂ ಸೇರಿದಂತೆ ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ ಇದರಿಂದ ಭಾರಿ ಲಾಭ ಆಗತ್ತೆ. DA ಹೆಚ್ಚಳ ಆದರೆ ಏನು ಲಾಭ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ. ಬೇಸಿಕ್ಕಿಗೆ ತಕ್ಕ ಹಾಗೆ ಸಂಬಳಗಳು ಜಾಸ್ತಿ ಆಗುತ್ತೆ. ಈಗಿರೋಂಥ DA, ಸ್ಟೇಟ್ ಗೌರ್ಮೆಂಟು DA ಈಗಿರೋಂಥ DA 75 ಸಾರಿ, ಅದಕ್ಕೆ 9% ಸೇರಿದ್ರೆ 24.75% DA ಆಗುತ್ತೆ. ಈಗಿರೋಂಥ ಬೇಸಿಕ್ಕಿಗೆ 24% DA ಅಂತ ಹೇಳಿದ್ರೆ ನಿಮ್ಮ ಸಂಬಳ ಹಾಗೂ ಪಿಂಚಣಿಗಳು ಎಷ್ಟು ಹೆಚ್ಚಳ ಆಗ್ಬೋದು ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಅದೇ ರೀತಿ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಆಲ್ರೆಡಿ 60% DA ಇದೆ. ಅದಕ್ಕೆ ಇನ್ನೂ 9% ಸೇರಿದ್ರೆ 69% DA ಆಗುತ್ತೆ. 69% DA ಆದರೆ ಅವರ ಸಂಬಳ ಹಾಗೂ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ. ಏನು ಇದು 18% DA ಯಾಕಾಗಿ ಬಾಕಿ ಇತ್ತು? ಅದ್ರ ಬಗ್ಗೆನೂ ತಮಗೆಲ್ಲರಿಗೂ ಗೊತ್ತಿದೆ. 2020-21ರಲ್ಲಿ ಮಹಾಮಾರಿ ಕೊರೋನಾ ಇಡೀ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಆ ಸಮಯದಲ್ಲಿ ದೇಶದ ಆರ್ಥಿಕತೆ ಹಾಗೂ ರಾಜ್ಯದ ಆರ್ಥಿಕತೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು 3 ಕಂತುಗಳ 18 ತಿಂಗಳ DAಯನ್ನು ಸ್ಯಾಕ್ರಿಫೈಸನ್ನು ಮಾಡಿದರು. ಈ ಸ್ಯಾಕ್ರಿಫೈಸ್ ಮಾಡಿ ನಂತರ ದೇಶದ ಆರ್ಥಿಕತೆ ಹಾಗೂ ರಾಜ್ಯದ ಆರ್ಥಿಕತೆ ಉತ್ತಮ ಆಯಿತು. ಉತ್ತಮ ಆದ ನಂತರ ನೌಕರರು ಬೇಡಿಕೆಗಳನ್ನು ಇಟ್ಕೊಳ್ತಾ ಬಂದರು. ಏನು, ನಮಗೆ ಬಾಕಿ ಇರುವಂಥ 18 ತಿಂಗಳ DAಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈ ಮನವಿಗೆ ಕೇಂದ್ರ ಸರ್ಕಾರವಾಗಲಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ ಯಾವುದೇ ಬೆಲೆಯನ್ನು ಕೊಟ್ಟಿರಲಿಲ್ಲ. ಕೊಡ್ದೇ ನಾವು ಕೊಡೋದಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲೇ ಇದ್ದರು. ಅದಕ್ಕೆ ಕೆಲವೊಂದು ಪಿಂಚಣಿದಾರರು, ಸರ್ಕಾರಿ ನೌಕರರು ನ್ಯಾಯಾಂಗ ಹೋರಾಟ, ನಮಗೆ ಕಾರ್ಯಾಂಗದಲ್ಲಿ ನ್ಯಾಯ ಸಿಗದಿದ್ದಾಗ ನ್ಯಾಯಾಂಗಕ್ಕೆ ಹೋಗೋದು ಸಹಜ. ಅದಕ್ಕೆ ತಕ್ಕ ಹಾಗೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟು ಇದನ್ನು ದೀರ್ಘ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ DA ನೌಕರರ ಹಕ್ಕು, ಅದು ಭಿಕ್ಷೆ ಅಲ್ಲ. ರಾಜ್ಯದ ಅಥವಾ ದೇಶದ ಆರ್ಥಿಕತೆಯ ನೆಪವನ್ನು ಒಡ್ಡಿ DAಯನ್ನು ತಡೆ ಹಿಡಿಯೋದು ತಪ್ಪು. ತಕ್ಷಣ 18% DAಯನ್ನು ರಾಜ್ಯದ ಹಾಗೂ ದೇಶದ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತಕ್ಷಣ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು. ಈ ಆದೇಶವನ್ನು ಇದುವರೆಗೆ ಇಂಪ್ಲಿಮೆಂಟ್ ಆಗಿದೆಯಾ? ಖಂಡಿತ ಇಲ್ಲ. ಇದುವರೆಗೂ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ
ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕಾಗಿ ಹೋರಾಟಗಳನ್ನು ಮಾಡ್ತಾಯಿದ್ರು. ಹೋರಾಟಗಳನ್ನು ಮಾಡಿದ್ರೂ ಕೂಡ ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ನೌಕರರು ಪಿಂಚಣಿದಾರರು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಕೇಂದ್ರ ಸರ್ಕಾರ ಇಮ್ಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಾವು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ತೀವಿ ಅನ್ನೋ ಒಂದು ಮಾತನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದರೆ, ಅಖಿಲ ಭಾರತ ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟ ಈ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ರವರಿಗೆ ಮನವಿಯನ್ನು ಮಾಡಿಕೊಂಡು ತಕ್ಷಣ ನಮಗೆ DAಯನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮನವಿ ಈಗ ಇಂಪ್ಲಿಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಈಗ ಯಾಕೆ ಸುಸಮಯ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದ ಹಾಗೆ 20ನೇ ತಾರೀಕಿಂದ ಸಂಸತ್ನ ಉಭಯ ಸದನಗಳ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ಈ ಮಳೆಗಾಲದ ಅಧಿವೇಶನದ ಸಮಯದಲ್ಲಿ ಈ ಬಗ್ಗೆ ಸದಸ್ಯರು ಪ್ರಶ್ನೆಗಳನ್ನು ಕೇಳಿ ಕೇಂದ್ರ ಸರ್ಕಾರವನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದೆ. ಈ ಸಾಧ್ಯತೆ ಇರೋದರಿಂದ ಅದೇ ರೀತಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ 18% DA ಕೊಡೋದ್ರ ಬಗ್ಗೆ ಇಂಪ್ಲಿಮೆಂಟನ್ನು ಮಾಡಿದ್ದೇ ಆದರೆ ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಉಪಯೋಗ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೂ 18 ತಿಂಗಳು DA ಸಿಕ್ಕಿಲ್ಲ, ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ 18% DA ಸಿಕ್ಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟರ ಮೇಲೆ ನಾವು ನಿಮಗೆ ಕೊಡ್ತೀವಿ ಅನ್ನೋ ಒಂದು ಮಾತು ಬರ್ತಾಯಿತ್ತು. ಈಗ ಕೇಂದ್ರ ಸರ್ಕಾರ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇರೋದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ 18% DA ಹೆಚ್ಚಳ ಆಗುತ್ತೆ. ಅದೇ ರೀತಿ ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 18% DAಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೂ ಕೂಡ 18% DA ಒಂದು ಕಂತು ಅಥವಾ 3 ಕಂತುಗಳಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಇದು ಗುಡ್ ನ್ಯೂಸ್. ಅದರ ಜೊತೆಯಲ್ಲಿ 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಸುಮಾರು 30 ಶಿಫಾರಸುಗಳು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ರಾಜ್ಯ ಸರ್ಕಾರ 18 ತಿಂಗಳ DA ಜೊತೆಯಲ್ಲಿ 7th ಪೇ ಕಮಿಷನ್ನ ಎಲ್ಲ ರಿಪೋರ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ 18 ತಿಂಗಳ DAಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ. ಕರೋನಾದಿಂದ ತತ್ತರಿಸಿದ್ದಂಥ ನೌಕರರಿಗೆ ಇಲ್ಲಿಂದ ಒಂದು ಬೂಸ್ಟರ್ ಸಿಕ್ಕಿದ ಹಾಗೆ ಆಗುತ್ತೆ, ಬೂಸ್ಟರ್ ಡೋಸ್ ಸಿಕ್ಕಿದ ಹಾಗೆ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಅಂದರೆ ಈ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗುವುದರ ಒಳಗಾಗಿ ನೌಕರರಿಗೆ ಬಾಕಿ ಇರುವಂಥ 18 ತಿಂಗಳ DAಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇದು ಶುಭ ಸೂಚನೆ. ಮಾನ್ಯ ನ್ಯಾಯಾಲಯದ ಆದೇಶವನ್ನು ಇಂಪ್ಲಿಮೆಂಟ್ ಮಾಡುವಂಥ ಅನಿವಾರ್ಯತೆಯಲ್ಲಿರುವಂಥ ಕೇಂದ್ರ ಸರ್ಕಾರ ಇದನ್ನು ಖಂಡಿತವಾಗಿಯೂ ಮಾಡುತ್ತೆ ಅನ್ನೋ ಒಂದು ಭಾವನೆ ಹಾಗೂ ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇದೆ. ಮಾಡುತ್ತೆ. ಅದು 100% ಗ್ಯಾರಂಟಿ ಅಂತಲೂ ಕೂಡ ಹೇಳ್ಬೋದು. 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ 10% ಅಡಿಷ್ನಲ್ ಪೆನ್ಷನ್, 10% ಅಡಿಷ್ನಲ್ ಪೆನ್ಷನ್ ಯಾರಿಗೆ 70 ವರ್ಷದಿಂದ 80 ವರ್ಷದ ವಯೋಮಿತಿಯಲ್ಲಿ ಯಾರಿದ್ದೀರಿ, ಸರ್ಕಾರಿ ನೌಕರರಾಗಿ ರಿಟೈರ್ಡ್ ಆಗಿ ಈಗ ಪಿಂಚಣಿ ಪಡೆಯುತ್ತಿರುವಂಥ ನೌಕರರಿಗೆ 7th ಪೇ ಕಮಿಷನ್ ರೆಕಮೆಂಡೇಷನ್ ಪ್ರಕಾರ 10% ಅಡಿಷ್ನಲ್ ಪೆನ್ಷನ್ನನ್ನು ಕೊಡಬೇಕು ಅಂತ ಆದೇಶ ಮಾಡಿತ್ತು. ಈ ಆದೇಶ ಕೂಡ ಇಂಪ್ಲಿಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಸರ್ಕಾರ ಎಲ್ಲರಿಗೂ ಗುಡ್ ನ್ಯೂಸನ್ನು ಕೊಡಲಿ ಅಂತ ಕೇಳ್ಕೊಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೈ ಹಿಂದ್.